भाजप सरकारच्या काळात अनुसूचित जाती जमातींना शेकडो कोटींचे अनुदान देण्यात आले। मात्र काँग्रेस सरकारमध्ये एकही पैसा न देता हमी योजनेसाठी वापर करून SC/ST लोकांवर अन्याय केला आहे। दलितांचा केवळ वोट बँकसाठी वापर करणारी काँग्रेस दलितांचा विकास करण्यात तसेच कायमस्वरूपी हमी देण्यात काँग्रेस सरकार पूर्णपणे अपयशी ठरले आहे। दलितांनी या पक्षाला धडा शिकवावा असे राज्याच्या PM रॅलीचे आयोजक जगदीश हिरेमनी यांनी मंगळवारी पत्रकार परिषदेत सांगितले। माध्यमದ ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಆಡಳಿತದ ಚಿತ್ರಣವನ್ನು ನೋಡಿದಾಗ ಈ ಜನತೆಗೆ ಕಾಂಗ್ರೆಸ್ನವರು ಕೊಡ್ತಾ ಇರತಕ್ಕಂತಹ ಯೋಜನೆಗಳನ್ನು ತೋರಿಸೋದ್ರ ಮುಖಾಂತರವಾಗಿ ಕೇಂದ್ರದಿಂದ ಯಾವುದೇ ಅನುದಾನಗಳು ಬರ್ತಾ ಇಲ್ಲ, ಕರ್ನಾಟಕಕ್ಕೆ ಕೊಟ್ಟಿರುವಂಥದ್ದು ಚಂಬು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇರತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಕರ್ನಾಟಕದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಜನರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ, ಮೋಸವನ್ನು ಮಾಡ್ತಾ ಇದ್ದಾರೆ। ಇವತ್ತು SC ಮತ್ತು ST OBCಯ ಜನಾಂಗಕ್ಕೆ ಚಿಪ್ ಅನ್ನು ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ। ಕೇಂದ್ರದವರು ಚೆಂಬು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥವರು ಸಿದ್ದರಾಮಯ್ಯನವರಿಗೆ ನೈತಿಕತೆ ಇದ್ದರೆ, ರಾಜಕಾರಣದ ನೈತಿಕತೆ ಇದ್ದರೆ ಅವರು 5-6 ಬಾರಿ ರಾಜ್ಯದ ಹಣಕಾಸು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥವರು, ನಿಜವಾಗಲೂ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಸಮುದಾಯದ ಬಗ್ಗೆ ಕಾಳಜಿ ಇರುವಂಥದ್ದಾಗಿದ್ದರೆ ಹಿಂದೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಕೇವಲ ಒಂದು ಹೊತ್ತಿನ ಕೂಳಿಗೋಸ್ಕರವಾಗಿ ಏನು ಇವತ್ತು ಕಾಂಗ್ರೆಸ್ನವರು ಯೋಜನೆಗಳನ್ನು ರೂಪಿಸಿದಾರೋ ಆ ರೀತಿ ಯೋಜನೆಗಳನ್ನು ರೂಪಿಸಿದನೇ ಶಾಶ್ವತವಾಗಿ ಅವರು ಸ್ವಯಂ ಉದ್ಯೋಗಿಗಳಾಗಬೇಕು। ವಿವಿಧ ನಿಗಮಗಳಲ್ಲಿ ಸಾಲದ ರೂಪದಲ್ಲಿ ಸಬ್ಸಿಡಿ ರೂಪದಲ್ಲಿ ಅವರಿಗೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ಅತಿ ಹೆಚ್ಚು ಹಣವನ್ನು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ನಾವು ಕೊಟ್ಟಿದ್ವಿ। ಈ ಹಣಕಾಸು ನೆರವನ್ನು ನೀಡೋದ್ರ ಮುಖಾಂತರವಾಗಿ ಅವರ ಆರ್ಥಿಕ ಮತ್ತು ಸಾಮಾಜಿಕ ಮೇಲೆ ತಗೊಂಡು ಬರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಯೋಜನೆಯನ್ನು ಜಾರಿಗೆ ತಗೊಂಡು ಬಂದಿದ್ದು। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಹಿಂದೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 5,500 ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಮತ್ತು ಭೂ ಒಡೆತನ ಯೋಜನೆಯನ್ನು ಮಂಜೂರು ಮಾಡಿದ್ರು। ಆ ಮಂಜೂರು ಆಗಿರುವಂತಹ ಆ ಫಲಾನುಭವಿಗಳಿಗೆ ಅದೇ ಸರ್ಕಾರದಲ್ಲಿ ಹಣವನ್ನು ಮೀಸಲಾಗಿಟ್ಟಿದ್ರು। ಚುನಾವಣೆ ನಡೆದು ಸರ್ಕಾರ ಬದಲಾವಣೆ ಆದ ಮೇಲೆ ಇವತ್ತಿನವರೆಗೂ ಫಲಾನುಭವಿಗಳಿಗೆ ಸರ್ಕಾರ ಹಣವನ್ನು ಮಂಜೂರು ಮಾಡಲಿಲ್ಲ। SC/ST ಅಭಿವೃದ್ಧಿಗೋಸ್ಕರವಾಗಿ ಅವರ ಜೀವನದ ಮೇಲಕ್ಕೆ ತಗೊಂಡು ಬರೋದಕ್ಕೋಸ್ಕರವಾಗಿ ಇಟ್ಟಿರ್ತಕ್ಕಂಥ ಮೀಸಲಾತಿ ಹಣವನ್ನು ಅಂದರೆ SCP TSP ಹಣವನ್ನು ಯಾವ SC/STಗಳಿಗೆ ಅಭಿವೃದ್ಧಿಗೋಸ್ಕರವಾಗಿ ಇರುವಂಥ ಹಣವನ್ನು ಇವರು ಗ್ಯಾರಂಟಿಗಳಿಗೆ ಬದಲಾಯಿಸಿ ದಲಿತರ ಕೈಗೆ ಚಿಪ್ ಅನ್ನು ಕೊಡುವಂತ ಈ ಸರ್ಕಾರ ಮಾಡಿದೆ। ಮಹಾದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।